ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ, ಅಪ್ಪ, ಗಂಗೆ, ಏನಾಯ್ತಮ್ಮ? ಯಾಕೆ ಕಾರ್ ನಿಲ್ಸಕ್ ಹೇಳ್ದೆ? ಅಕ್ಕ, ತಾತ, ಅಪ್ಪ, ಅಮ್ಮ ಎಲ್ರೂ ಇಲ್ಲಿದ್ರು. ಗಂಗೆ, ಇಲ್ಲಿ ಎಲ್ಲಿದ್ದಾರೆ? ಅದೇ ಗೊತ್ತಾಗ್ತಾ ಇಲ್ಲ ಅತ್ತೆ. ಇಲ್ಲೇ ಹೋಗ್ಬೇಕಾದ್ರೆ ನಾನು ನೋಡ್ದೆ. ಗಂಗೆ, ನೀನು ಬೈಕ್ನಲ್ಲಿ ಗೌರಿನ ಕೂರ್ಸ್ಕೊಂಡು ಹೋಗ್ತಿದ್ದೆ ಅಂತೆಲ್ಲ ಮಾತಾಡ್ತಿದ್ಯಲ್ವಾ? ಅದಕ್ಕೆ ಯಾರನ್ನೋ ನೋಡಿ ಆ ಥರ ಅನ್ಸಿರತ್ತೆ ಅಷ್ಟೇ. ಇಲ್ಲ ಅತ್ತೆ, ಜೊತೆಲಿ ಅಪ್ಪ, ಅಮ್ಮ, ತಾತ ಎಲ್ರೂ ಇದ್ರು ಅಂತ ಹೇಳ್ತಾ ಇದ್ದೀನಲ್ಲ. ನನ್ ಕಣ್ ಮುಂದೆನೆ ಅವ್ರು ಹೋಗಿದ್ದ ನೋಡಿದೀನಿ. ರವಿ ಅಣ್ಣ, ನಾನ್ ಗಾಡಿ ನಿಲ್ಸಿ ಅಂದ ತಕ್ಷಣ ನಿಲ್ಸಿದ್ರೆ ಅವ್ರು ಮಿಸ್ ಆಗ್ತಾ ಇರ್ಲಿಲ್ಲ ಗೊತ್ತಾ? ಮೇಡಮ್, ಸಡನ್ ಆಗಿ ನಿಲ್ಸಕ್ ಹೇಳಿದ್ರಲ್ಲ, ನಿಲ್ಸಕ್ ಆಗ್ಲಿಲ್ಲ. ಛೇ, ಎಲ್ಲಿ ಹೋದ್ರು ಅವರು? ಇವಾಗ ಯಾವ ಕಡೆ ಹೋಗಿರ್ಬೋದು? ಗಂಗೆ, ಸಮಾಧಾನ ಮಾಡ್ಕೊಮ್ಮ. ರವಿ, ಕಾರಲ್ಲಿ ನೀರಿದೆ, ತಗೊಂಬನ್ನಿ. ಸರಿ ಮೇಡಮ್. ಅತ್ತೆ ಬನ್ನಿ, ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡ್ ಬರೋಣ. ಗಂಗೆ, ಸುಮ್ನೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಅತ್ತೆ, ಎಲ್ರು ಯಾಕೆ ಬೆಂಗಳೂರಿಗೆ ಬಂದಿದ್ದಾರೆ? ಇವಾಗ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ ಮನೆಯವರು ನಿನಗ್ ಫೋನ್ ಮಾಡ್ದೆ ಬೆಂಗಳೂರಿಗೆ ಬಂದ್ಬಿಡ್ತಾರಾ? ಬಂದ್ರು ಅಂತಾನೆ ತಿಳ್ಕೊಳ್ಳೋಣ, ನೇರವಾಗಿ ಮನೆಗ್ ಬರ್ತಾರೆ. ಇಲ್ಲಿ ಯಾಕಿರ್ತಾರೆ ಹೇಳು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅತ್ತೆ. ಕೊಡಿ, ತಗೋ, ನೀರ್ ಕುಡಿ. ಇದನ್ ಗಾಡಿಲಿಡಪ್ಪ. ಗಂಗೆ, ನೆನ್ನೆಯಿಂದ ನೀನ್ ಅವ್ರ ಬಗ್ಗೆ ಕನ್ವರ್ಸ್ತಾ ಇದೆಯಲ್ವಾ? ಅದಕ್ಕೆ ನಿನ್ಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇಮ್ಮ. ಇಲ್ಲ ಅತ್ತೆ, ನನ್ ಕಣ್ ನನಗ್ ಮೋಸ ಮಾಡೋದಕ್ ಸಾಧ್ಯ ಇಲ್ಲ. ಎಲ್ರು ಇಲ್ಲೇ ಹೋಗ್ತಾ ಇದ್ರು, ನಾನೇ ನೋಡಿದೀನಿ. ಅವ್ರ ಮುಖದಲ್ಲಿ ಆತಂಕ ಇತ್ತು, ಏನೋ ಆಗಿದೆ ಅಂತ ಅನ್ಸುತ್ತೆ. ಅವ್ರನ್ನ ನೋಡ್ಬೇಕು ಅಂತ ಅನ್ಕೋತಾ ಇದೆಯಲ್ವಾ? ಆ ಆಸೆ ನಿನ್ ಮುಂದೆ ಅವ್ರನ್ನ ತರಿಸಿದೆ ಅಷ್ಟೇ. ಅದು ಬಿಟ್ರೆ ಅವ್ರ ಇಲ್ಲಿಗೆ ಬರಕ್ಕೆ ಸಾಧ್ಯನೇ ಇಲ್ಲ ಬಿಡು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೂರು, ಆಶ್ರಮ, ಮಕ್ಕಳನ್ನ ಎಲ್ಲಾರನ್ನೂ ಬಿಟ್ಟು ಒಟ್ಟಿಗೆ ಇಲ್ಲಿಗೆ ಬಂದ್ಬಿಡ್ತಾರಾ? ಇಲ್ಲ ಅತ್ತೆ, ಅದು ಬಾಮ್ಮ, ಬಾ ನಡಿ. ಒಂದು ಮನೆ ಸಿಗ್ತಾ ಇಲ್ವಲ್ಲ? ಮೇಡಮ್, ಡಾಕ್ಟರ್ ಸೀತಾ ಎಲ್ಲಿ ಸಿಗ್ತಾರೆ? ನಮಸ್ಕಾರ ಡಾಕ್ಟ್ರೇ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಇವಾಗ ಹೇಗಿದ್ದೀರಾ? ಏನು ತೊಂದರೆ ಇಲ್ಲ ಡಾಕ್ಟರ್, ಆರಾಮಾಗಿದ್ದೀನಿ. ಗುಡ್. ಅಂದ್ರೆ ಡಾಕ್ಟರ್ ಅವಾಗವಾಗ ಈ ರೀತಿ ಹುಷಾರ್ ತಪ್ತಾ ಇರ್ತಾಳೆ? ಯಾವ್ದಾದ್ರೂ ಪರ್ಟಿಕ್ಯುಲರ್ ಸಮಯದಲ್ಲಿ, ಅಂದ್ರೆ ಜಾಸ್ತಿ ಓಡಾಟ ಮಾಡಿದ್ರೆ, ತುಂಬಾ ಶಬ್ದ ಕೇಳಿದಾಗ, ಎತ್ತರವಾದ ಜಾಗದಲ್ಲಿ ನಿಂತು ನೋಡಿದಾಗ, ಅಂತ ಸಮಯದಲ್ಲಿ ಏನಾದ್ರೂ ಆಗತ್ತಾ? ಆ ಥರ ಏನೂ ಇಲ್ಲ. ಅಂದ ಹಾಗೆ ಆ ಸಮಯದಲ್ಲಿ ನಿಮ್ಗೆ ಏನಾಗತ್ತೆ ಗಂಗೆ? ಇದಕ್ಕಿದ್ದ ಹಾಗೆ ಕಣ್ಮಂಜಾಗತ್ತೆ, ತಲೆ ಸುತ್ತಕ್ ಶುರುವಾಗತ್ತೆ. ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ಅಷ್ಟೊತ್ತಿಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಡಾಕ್ಟರ್ ಹತ್ರ ಏನಾದ್ರೂ ತೋರಿಸಿದ್ರಾ? ಅಥವಾ ಹಳೆ ರಿಪೋರ್ಟ್ಸ್ ಏನಾದ್ರೂ ಇದೆಯಾ? ಹಳೆ ರಿಪೋರ್ಟ್ ಅಂತ ಯಾವುದೂ ಇಲ್ಲ ಡಾಕ್ಟರ್. ಆದ್ರೆ ಬೇರೆ ಕಡೆ ತೋರಿಸಿದಾಗ ವೀಕ್ನೆಸ್ಗೆ ಅಂತ ಹೇಳಿ ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟಿದ್ರು. ಅದನ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಡಾಕ್ಟರ್, ಮೊದಲು ನೋಡಿ ಡಾಕ್ಟರ್ ಹೇಳ್ದ ಹಾಗೆ ವೀಕ್ನೆಸ್ಗೆ ಈ ರೀತಿ ಆಗ್ತಾ ಇದೆಯಾ? 1-2 ಸತಿ ಈ ರೀತಿ ಆದ್ರೆ ವೀಕ್ನೆಸ್ ಅಂತ ಅನ್ಕೊಳ್ಬಹುದು. ಆದ್ರೆ ಪದೇ ಪದೇ ಈ ರೀತಿ ಆಗ್ತಿದ್ದಾಗ ನಂಗೂ ಏನೋ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ಒಂದಷ್ಟು ಟೆಸ್ಟ್ಗಳನ್ನ ಬರ್ಕೊಡ್ತೀನಿ, ಅದನ್ನೆಲ್ಲ ಮಾಡಿಸಿ. ಡಾಕ್ಟರ್, ಟೆನ್ಷನ್ ಮಾಡ್ಕೊಳ್ಳೋ ವಿಚಾರ ಏನಿಲ್ಲ ತಾನೆ? ರಿಪೋರ್ಟ್ ಬರೋರ್ಗು ಏನೂ ಹೇಳೋದಿಕ್ಕಾಗೋದಿಲ್ಲ. ಸದ್ಯಕ್ಕೆ ಆರಾಮಾಗಿರಿ.
ಇದ್ರ ರಿಪೋರ್ಟ್ ಯಾವಾಗ ಬರುತ್ತೆ ಡಾಕ್ಟರ್? 1 or 2 ಡೇಸಲ್ಲಿ ಬರುತ್ತೆ. ಬೇರೆ ಏನಾದ್ರು ಮೆಡಿಸಿನ್ಸ್ ಕೊಡ್ಬೇಕಾ? ರಿಪೋರ್ಟ್ ಬಂದ್ಮೇಲೆ ಮೆಡಿಸಿನ್ ಕೊಡ್ಬೇಕೋ ಬೇಡವೋ ಅಂತ ನೋಡಿ ಹೇಳ್ತೀನಿ. ಮೊದಲು ಈ ಟೆಸ್ಟು ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ಕೊಡಮ್ಮ, ನಾನು ಹಿಡ್ಕೊಂತೀನಿ. ಬೇಡ ತಾತ, ನಿಮ್ಮಿಂದ ನಡೆಯೋಕೆ ಕಷ್ಟ. ಇನ್ನು ಇದನ್ ಹೊತ್ಕೊಂಡು ಹೇಗ್ ನಡೀತೀರಾ? ಪರವಾಗಿಲ್ಲ. ಬೇಡ ಬನ್ನಿ ತಾತ. ಶಿವಪ್ಪ, ನನ್ನ ತಂಗಿ ವಿಚಾರದಲ್ಲಿ ಮುಂದಿನ ದಾರಿ ತೋರಿಸ್ತೀಯಾ ಅಂತ ನಾನು ಅಹೋರಾತ್ರಿ ಪೂಜೆ ಮಾಡಿದೆ. ಆದ್ರೆ ನೀನ್ ಯಾಕೆ ನಮ್ಮನ್ನ ದಿಕ್ ತಪ್ಪಿಸ್ದೆ? ನನ್ನಿಂದ ತಾತ, ಅಪ್ಪ, ಅಮ್ಮನ ಕಷ್ಟ ನೋಡಕ್ ಆಗ್ತಿಲ್ಲ. ನಾವೆಲ್ಲರೂ ಉಳ್ಕೊಳ್ಳೋದಕ್ಕೆ ಒಂದ್ ನೆಲೆ ಕೊಡು. ಕೈ ತುಂಬ ಕೊಟ್ಟಾಗ್ಲೂ ನೀ ನಮ್ಮ ಪಾಲಿ ಕೆಟ್ಟೋನಲ್ಲ. ಇವತ್ತು ಖಾಲಿ ಕೈಯಲ್ಲಿ ತಂದು ಬಿಟ್ಟಿದ್ಯಾ. ಆದ್ರೂ ಇವತ್ತು ನಾವು ನಿನ್ನ ದೂಷಣೆ ಮಾಡಲ್ಲ. ನೀನೇ ನಮಗ್ ದಿಕ್ಕು. ದಯವಿಟ್ಟು ನಮ್ ಕೈ ಬಿಡ್ಬೇಡ ಶಿವಪ್ಪ, ಕಾಪಾಡು. ಗೌರಿ, ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲಿ ನಡೆಯೋರ್ಗೆ ಇಂಥ ಪರೀಕ್ಷೆಗಳು ತಪ್ಪಿದ್ದಲ್ಲ. ನಾವು ಸುಖವಾಗಿದ್ದಾಗ ನಾವು ಯಾವತ್ತೂ ದೇವ್ರನ್ನ ಮರ್ತಿಲ್ಲ. ಅಂದಮೇಲೆ ನಾವು ಕಷ್ಟದಲ್ಲಿದ್ದಾಗ ದೇವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗೇ ಆಗುತ್ತೆ. ಬನ್ನಿ ಬಾಮ್ಮ. ಅಭಯ್, ನಿನಗ್ ಸತ್ಯ ಗೊತ್ತಿದ್ದು ನಮ್ಮಿಂದ ಏನಾದ್ರೂ ಮುಚ್ಚಿರ್ತಿದ್ಯಾ? ಇವತ್ತು ನಾನು ನನ್ನ ಸೊಸೆನ ಕ್ಲಿನಿಕ್ ಕರ್ಕೊಂಡು ಹೋಗಿ ಅಲ್ಲಿಂದ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಡಾಕ್ಟ್ರು ನಿನ್ನೆ ಮನೆಗೆ ಬಂದಾಗಲೇ 100 ಪ್ರಶ್ನೆಗಳನ್ನ ಮಾಡಿದ್ರು. ಇನ್ನು ಕ್ಲಿನಿಕ್ಕಿಗೆ ಹೋಗಿದ್ದಾರೆ ಅಂದರೆ ಸುಮ್ಮನೆ ಇರ್ತಾರ? ಎಲ್ಲಾನು ಡೀಟೇಲ್ ಆಗಿ ಕೇಳ್ತಾರೆ. ಒಂದ್ ವೇಳೆ ಡಾಕ್ಟ್ರಿಗೆ ಗಂಗೆಗಿರೋ ಸಮಸ್ಯೆ ಏನಾದರೂ ಗೊತ್ತಾಗಿ ಸತ್ಯನ ಅಮ್ಮ ಮತ್ತೆ ಗಂಗೆಗೆ ಹೇಳಿಬಿಟ್ರೆ? ಯಾವುದೋ ಸಮಸ್ಯೆ ಸಿಕ್ಕಾಕೊಂಡಿದ್ದಾನೆ. ಅದೇನು ಅಂತ ಬಾಯ್ ಬಿಡ್ಸಕ್ಕೆ ಇದೇ ಕರೆಕ್ಟ್ ಟೈಮ್. ಅಭಯ್, ಸಪ್ತಗಿರಿ ಅಸೋಸಿಯೇಟ್ಸ್ ಇಂದ ಪ್ರಾಜೆಕ್ಟ್ ರಿಪೋರ್ಟ್ ಬಂದಿದೆ. ನೀನ್ ಚೆಕ್ ಮಾಡ್ದ್ಯಾ? ಇಲ್ಲ ಅಕ್ಕ, ನೋಡ್ಲಿಲ್ಲ.